ನಾನು ಯಾವುದೋ ಒಂದು ಜರ್ಮನ್ ಕಾದಂಬರಿಯನ್ನು ಅನುವಾದ ಮಾಡಿಸ್ದೆ ನಾನು ಇತ್ತೀಚೆಗೆ. ಹುಡುಗ ಜರ್ಮನಿಂದ ನೇರವಾಗಿ ಕನ್ನಡಕ್ಕೆ ಅನುವಾದ ಮಾಡಿಸ್ದೆ ನಾನು. ಮಾಡಿಸ್ದಾಗ ಏನಾಯ್ತು, ಅವ್ರನ್ನ ನಾವು ಒಂದು ಸ್ವಲ್ಪ ಏನಾದರೂ ನಮ್ಮ ಇದು ಒಂದು ಬೈಟ್ ಕೊಡೋಕ್ಕಾಗತ್ತಾ, ಅವರು ನಮ್ಮ ಇದಕ್ಕೆ ಕಾರ್ಯಕ್ರಮ ಮಾಡ್ತಿದ್ದೀವಿ, ಲಾಂಚ್ ಮಾಡ್ತಿದ್ದೀವಿ, ಅವ್ರು ಜರ್ಮನ್ನಲ್ಲೇ ಬೈಟ್ ಕೊಡಲಿ, ನಾವಿಲ್ಲಿ ತೋರಿಸ್ತೀವಿ ಅಂದರೆ, ಇಲ್ಲ, ಶಿ ನೀಡ್ಸ್ ಅಟ್ಲೀಸ್ಟ್ ಮಿನಿಮಮ್ 3 months ನೋಟಿಸ್ ಅಂದರು. ಅವಳು 27 ವರ್ಷದ ಹುಡುಗಿ, ಮೊದಲನೇ ಕಾದಂಬರಿ. ಅವಳು ಯಾವ ಮಟ್ಟಿಗೆ ಪ್ರಸಿದ್ಧಿ ಇದೆ ಅಂದರೆ, ಒಂದು ಪುಸ್ತಕ ಬರ್ತಿದ್ರಿಂದ ಅದು ಇದಾಗಿದೆ ಅಂದರೆ ಏನು ಕಾರಣ, ಅಲ್ಲಿ ಓದ್ತಾರೆ ಜನ, ಲಕ್ಷಾಂತರ ಪ್ರತಿಗಳನ್ನು ಮಾರಾಟ ಮಾಡಿದ್ದಾರೆ ಅವರು ಆ ಪುಸ್ತಕ. ನಮ್ಮಲ್ಲಿ ಅದರದ್ದು ಕೊರತೆ ಇದೆ. ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮ ಶಿಕ್ಷಣ ಮತ್ತು ಸಮಾಜ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಈ ಹೊತ್ತಿನಲ್ಲಿ. ಇವ್ರು ಏನು ಅಂದ್ಕೊಳ್ತಾರೆ, ಟೆಕ್ನಾಲಜಿ ಇಸ್ ದ ಬೆಸ್ಟ್ ಥಿಂಗ್. ನೀನು ಟೆಕ್ನಾಲಜಿ ಇತ್ತು ಅಂತಂದರೆ ನೀವು, ಅಥವಾ ಮೆಡಿಸಿನ್ನೋ ಇಂಜಿನಿಯರಿಂಗ್ ಇರ್ತಾಯಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ ನಿಮಗೆ, ಒಳ್ಳೆ ಪ್ರೊಫೆಷನ್. ನೀವು ಭಾಷೆ ಕಲ್ತ್ಕೊಂಡ್ರೆ ಯಾವನು ಕೊಡ್ತಾನೆ ನಿನ್ನ ಜಾಬು? ನಿನಗೆ ಯಾರು? ನಮಗೆ ಜಾಬ್ ಓರಿಯೆಂಟೆಡ್ ಇದೆ ತಲೆಯಲ್ಲಿ ಯಾವಾಗಲೂ, ಯಾಕೆಂದರೆ ಫಸ್ಟ್ ಹೊಟ್ಟೆ ಅಲ್ಲ.